ಇಲ್ಲ ಇಲ್ಲ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳೋದೇ ಬೇಡ. ಅವಳು ನಮ್ಮನೆ ಕೆಲ್ಸಕ್ಕೆ ಬರೋಳೆ ಆದ್ರೂ ನಾವು ಯಾವತ್ತೂ ಅವಳನ್ನು ಆ ಥರ ನೋಡ್ಲ. ಮನೆ ಮನುಷ್ಯರು ಥರನೇ ನೋಡಿದ್ದು. ಮುಂದಾದರೂ ಅಷ್ಟೇ. ಅದು ಎಷ್ಟೇ ಖರ್ಚು ಬರಲಿ ನಾನೇ ನೋಡ್ಕೋತೀನಿ. ಅದರಿಂದ ಏನಾಗೋದಾದರೂ ಅದಕ್ಕೆಲ್ಲ ನಾನೇ ಜವಾಬ್ದಾರ. ನಿಮ್ಗೆ ಅದರಿಂದ ಯಾವ ಸಮಸ್ಯೆನೂ ಆಗಲ್ಲ. ನಾನು ಸೈನ್ ಹಾಕ್ತೀನಿ, ಎಲ್ಲಿ ಬೇಕಾದ್ರೂ ಸೈನ್ ಹಾಕ್ತೀನಿ. ನೀವು ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಆಪ್ರೇಷನ್ ಒಂದು ಮಾಡಿಬಿಡಿ. ಇಲ್ಲ ಇಲ್ಲ, ಹಾಗೆ ಹೇಳಿದ್ರೆ ಆಗಲ್ಲ. ಈ ಎಮೋಷನ್ಸು, ಸೆಂಟಿಮೆಂಟ್ಸ್ ಇವೆಲ್ಲ ಇಲ್ಲಿ ವರ್ಕ್ ಆಗಲ್ಲ. ನಾವು ನಮ್ಮ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ನೀವು ಅವರನ್ನು ಕೆಲಸದವ್ರ ಥರ ನೋಡದೆ ಮನೆಯವ್ರ ಥರನೇ ನೋಡ್ಕೊಂಡಿರ್ಬೋದು, ಆದರೆ ಮನೆಯವ್ರು ಅಲ್ವಲ್ಲ. ಇಲ್ಲಿ ಏನಿದ್ರು ಸಿಗ್ನೇಚರ್ ಅವ್ರ ಗಂಡಂದೇ ಬೇಕಾಗತ್ತೆ. ಅವ್ರಿಗೆ ನಾನು ಡೀಟೇಲಾಗಿ ಹೇಳಬೇಕು ಕೂಡ, ಏನೇನಾಗಿದೆ, ಏನು ಮಾಡಬೇಕು ಅಂತ, ಏನು ಆಗಬಹುದು ಅಂತಲೂ ಹೇಳಬೇಕಾಗತ್ತೆ. ಹಾಗಾಗಿ ಸಿಗ್ನೇಚರ್ ಅವರದ್ದೇ ಬೇಕು. ಆದಷ್ಟು ಬೇಗ ಅವ್ರನ್ನ ಕರೆಸಿ. ಬಂದಿದ್ರು ಅಂದ್ರಿ, ಮತ್ತೆಲ್ಲಿ ಹೋದರು ಅವರು? ಅದನೇ ಇಲ್ಲೇ ಅದನೇ. ಇಷ್ಟೊತ್ತು ಇಲ್ಲೇ ಇದ್ದ. ಅವನು ಏನು ತಿನ್ನಲ, ನಿನ್ನೆ ರಾತ್ರಿಯಿಂದ ಹೊಟ್ಟಿಗೇನು ತಿನ್ನಲ ಅಂತ ನಾನೇ ಕಳಿಸಿದ್ದು, ಹೋಗಿ ಊಟ ಮಾಡ್ಕೊಂಡು ಬಾ ಅಂತ. ಸರಿ ಬಿಡಿ, ಅವನೇ ಬರ್ತಾನೆ. ಮತ್ತು ಅದೇ ಹೇಳಿದ್ನಲ್ಲ, ದುಡ್ಡೆಲ್ಲ ಎಷ್ಟು ಖರ್ಚಾದರೂ ಯೋಚನೆ ಮಾಡೋದೇ ಬೇಡ. ಯಾವುದು ಒಳ್ಳೆಯದೋ ಅದನ್ನೇ ಮಾಡಿಬಿಡಿ. ಸರಿ, ಹಾಗೆ ಮಾಡೋಣ. ಯಾವುದಕ್ಕೂ ಅವ್ರನ್ನ ಕರೆಸಿ. ಈಗ ನಿಮಗೆ ಏನು ಹೇಳೋದು ಯಜಮಾನ್ರೆ? ಅವ್ರ ಗಂಡ ಆದವ್ರು ಇಲ್ಲೇ ಇರಬೇಕಲ್ವಾ? ತಿನ್ನಬೇಕು ಅನ್ನೋ ಹಾಗಿದ್ರೆ ಇಲ್ಲಿಗೆ ಏನಾದರೂ ತರಿಸ್ಬಹುದಾಗಿತ್ತು. ಹೀಗೆ ಮಾಡಬೇಡಿ ನೀವು. ಕರೆಸಿ ಅವ್ರನ್ನ ಬೇಗ. ಪಾಪಣ್ಣ, ನಾಗಪ್ಪ ಬಂದು ನಾನು ನೋಡು. ಅವನು ಬಂದಕ್ಕೂ ಇಲ್ಲೊಂಚೂರು ಕಳಿಸು. ನಾಗಪ್ಪ ಇಲ್ಲೇ ಅದಾನೆ ರಘುವೀರಣ್ಣ. ನಾಗಪ್ಪ, ನಾಗಪ್ಪ ಎತ್ಲಾಗ ನೋಡ್ತಾ ನಿಂತಾನೆ. ಇಲ್ಲಿ ಬಾ ಬಾ, ಇಲ್ಲಿ ಒಳಗೆ ಡಾಕ್ಟ್ರ್ ಕರೀತಾರಂತೆ, ಒಂಚೂರು ಹೋಗು ಬಾ. ಹಾಂ, ಡಾಕ್ಟ್ರು ಕರಿತಾ ಇದಾರಂತ? ಎಂತಕ್ಕಂತೆ? ಏನಾಗ್ಯದಂತೆ? ಏನಿಲ್ಲ, ಗಾಬರಿ ಯಾಕಾತೀಯ? ಕರೀತಾರೆ ಸುಮ್ಮನೆ. ಈಗ ನಿನ್ನ ಹೆಂಡ್ತಿ ಎಲ್ಲ ಇದೆಷ್ಟಂದ್ರು ನಿನ್ನ ಹತ್ರನೇ ಕೇಳಬೇಕು, ಹೆಂಗಿತ್ತು ಏನು ಎತ್ತ ಅಂತ. ಅದಕ್ಕೆ ಕರೆದಿರ್ತಾರೆ. ಹೋಗು, ಒಳಗೆ ಹೋಗು. ಓ, ನಾಗಪ್ಪ ಬಂದನ? ಬಾ ಬಾ ಬಾ, ನೀನು ಅಷ್ಟು ಹೆದರೋದೇನು ಬೇಡ, ಏನಾಗಲ್ಲ. ನಾನಿದ್ದೀನಿ, ನೀ ಬಾ, ಒಳಗೆ ಬಾ. ಹಾಂ, ಇವನೇ ಡಾಕ್ಟ್ರೇ. ನಾಗಪ್ಪ ಅಂದರೆ ಇವನೇ, ಪ್ರೇಮನ್ ಗಂಡ. ಅದು ಏನು ಹೇಳಬೇಕು ಹೇಳಿಬಿಡಿ. ಚೂರು ಚುರುಕು ಮಾಡಿದ್ರು ಒಳ್ಳೆಯದು. ನೋಡಿ ಯಜಮಾನ್ರೆ, ನಿಮ್ಮ ಹೆಂಡತಿಗೆ ಅಪೆಂಡಿಸೈಟಿಸ್ ಆಗಿದೆ. ಹಾಗಂದ್ರೆ ಹೇಗೆ ಹೇಳಿ? ಈಗ ನೋಡಿ, ತಕ್ಷಣಕ್ಕೆ ನಿಮ್ಮ ಹೆಂಡತಿಗೆ ಒಂದು ಆಪ್ರೇಷನ್ ಆಗಬೇಕಾಗಿದೆ. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ನನ್ನ ಕೇಳೋದೇ ಬೇಡ ನೀವು. ಏನು ಹೇಳ್ತಾರೋ ಹಾಗೆ ಮಾಡಿ, ಆಪ್ರೇಷನ್ ಮಾಡಿ. ಆಪ್ರೇಷನ್ ಆದಮೇಲೆ ಮತ್ತೆ ಜೀವಕ್ಕೆ ಅಂತ ಅಂದ್ರಿಲ್ಲಲ್ಲ. ಹಾಂ, ಕೇಳಿಸ್ಕೊಂಡ್ರೆ ಯಜಮಾನ್ರೆ? ಯಾಕೆ ನಾನು ಅವ್ರ ಮನೆಯವರೇ ಆಗಬೇಕು ಅಂತ ಹೇಳಿದ್ದು ಅಂದರೆ ಇದಕ್ಕೆ. ನಾಳೆ ದಿವಸ ಬಂದು ನಮ್ಮನ್ನೇನು ಕ್ವಶನ್ ಮಾಡಬಾರ್ದಲ್ವಾ? ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನೋಡಿಪ್ಪ, ನಿಮ್ಮ ಹೆಂಡತಿಗೆ ಎಷ್ಟು ಸಾಧ್ಯವೋ ಅಷ್ಟು ಕೇರಾಗಿ ನಾವು ಆಪ್ರೇಷನ್ ಮಾಡ್ತೀವಿ. 90% ನಾವು ಗ್ಯಾರಂಟಿನೂ ಕೊಡ್ತೀವಿ, ಏನೂ ತೊಂದರೆ ಆಗಲ್ಲ ಅಂತ. ಇನ್ನು ಉಳಿದ 10% ನಾವು ದೇವ್ರ ಮೇಲೆ ಬಿಡ್ತೀವಿ. ನೀವು ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆ ಅಂತ ಆದರೆ ಒಂದು ಫಾರ್ಮ್ ಕೊಡ್ತಾರೆ ನಮ್ಮ ಸ್ಟಾಫಲ್ಲಿ, ಅಲ್ಲಿಗೊಂದು ಸಿಗ್ನೇಚರ್ ಮಾಡಿ. ಇಲ್ಲ, ನನ್ನ ಹತ್ರ ಈಗ ಅಷ್ಟೇನೇ ದುಡ್ಡಿಲ್ಲ. ಏನೇ ಕೊಡ್ತಾರೆ, ನಾನು ಅಯ್ಯರ್ ಮನೆ ಸಂಬಳ ಮಾಡಿ ತೀರಿಸ್ತೀನಿ. ಏನು ಹೇಳ್ತಿದ್ದೀರಾ? ಸಿಗ್ನೇಚರ್ ಅಂದಿದೆ. ಸಿಗ್ನೇಚರ್ ಅಂದರೆ ನಿಮ್ಮದೊಂದು ಸೈನು, ಅಥವಾ ಸೈನ್ ಹಾಕೋಕ್ಕೆ ಬರದೇ ಇದ್ದರೆ ಒಂದು ಹೆಬ್ಬೆಟ್ಟೋ ಏನಾದರೂ ಹಾಕಬೇಕಾಗತ್ತಷ್ಟೇ. ಮತ್ತು ಈಗ ನೀವು ಕೊಡೋದೇನೂ ಬೇಡ. ಅಲ್ಲಿ ನಿಮ್ಮ ಸಾಹುಕಾರರೇ ಹೇಳಿದ್ದಾರೆ, ಎಷ್ಟು ಖರ್ಚಾದರೂ ನಾನು ನೋಡ್ಕೋತೀನಿ ಅಂತ. ಹಾಗಾಗಿ ನಿಮ್ಮ ಹತ್ರ ಹಣ ಏನು ಕೇಳಲ್ಲ. ಹಂಗಾರೆ ಸೈ ನಾನು ಸೈನ್ ಮಾಡ್ತೀನಿ, ಎಲ್ಲಿ ಬೇಕಾದ್ರೆ ಸೈನ್ ಮಾಡ್ತೀನಿ. ನಿಮ್ಮದು ಅಮ್ಮಯ್ಯ ಅಂತೀನಿ. ಹೆಂಗಾರು ಮಾಡೋದನ್ನು ಉಳಿಸ್ಕೊಡಿ. ಜೀವಕ್ಕೊಂದು ಅಪಾಯ ಆಗದೆ ಇದ್ರೆ ಸಾಕು. ಸರಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ನಮ್ಮ ಕೆಲಸ ಶುರು ಮಾಡೋಣ. ಪುನಾತ್ಗಿತ್ತಿ, ಅದು ಏನು ಕೈಕಾಲು ಬಿಡಿಸ್ಬಿಟ್ಟೆ ತಾಯಿ. ಎಷ್ಟೋ ಸತಿ ಹೇಳ್ತೀನಿ, ಎಲ್ಲ ಹಂಗೆ ಬದಿಗೊತ್ಕೊಂಡು ಕೂರ್ಬೇಡ ಅಂದು, ಏನು ಔಷಧಿನ ಮಾತ್ರೆ ತಗೊಳ್ಳೋಷ್ಟೊತ್ತಿಗೆ ತಗೋಬಿಡು ಅಂತ. ಇಲ್ಲ, ಒಂದು ಕೆಲಸ
ಎಳಬೋಳ ಹಾಳೆ ತಕ್ಕ ಅಂದಂಗೆ ಎದ್ದೇ ಕೆಲ್ಸಕ್ಕೆ ಹೊರಟೆ. ಜೀವ ಏನು ಅಂತ ನೋಡ್ಕೊಳ್ಳೋದಲ್ಲ. ಏನು ಮಾಡೋದು ಹೇಳಿ, ಇನ್ನಾರು ಸ್ವಲ್ಪ ಜಾಗೃತಿ ಇರು. ಇಲ್ಲ ಭಾರತಕ್ಕ, ನಂಗೆ ವರ್ಷಕ್ಕೊಂದ್ಸತಿ ಹಿಂಗೆ ಜ್ವರ ಬರೋದೆಯ, ಹಂಗೆ ಬಂತು ಅಂತ ಮಾಡ್ಕೊಂಡೆ. ಡಾಕ್ಟ್ರು ಮತ್ತೆ ಕೇಳ್ರು ಹೊಟ್ಟೆ ನೋವನ ಅಂತ. ನಂಗೆ ಹೊಟ್ಟೆ ಅಷ್ಟು ನೋವು ಬರಲ್ಲ ಮರ. ಈಗ ಡಾಕ್ಟ್ರು ಹಿಂಗೆ ಒತ್ತು ನೋಡಿದಾಗ ಮಾತ್ರ ಒಂದು ಸತಿ ನೋವು ಆಯ್ತು ನೋಡಿ, ಹಂಗಿಂಗಲ್ಲ. ಆಮೇಲೆ ನಂಗೆ ಒಂದೊಂದೇ ಜ್ಞಾನ ಬರೋಕ್ಕೆ ಶುರು ಆಯ್ತು. ಒಂದೇನು ಹಿಂಗೆ ಅಯ್ಯರ ಮನೆ ಕೆಲ್ಸಕ್ಕೆ ಹೋದಾಗಲೇ ತಾಡ್ತಲ್ಲಯ್ಯ, ಒಂದು ಸತಿ ನೋಡಿ ಹಳ್ಳೆ ಕಣ್ಣು ಕಿತ್ತೋಗ್ಬಿಟ್ಟಂಗೆ ಅದು ಆ ಥರ ಆಯ್ತು. ಮತ್ತೊಂದು ಸ್ವಲ್ಪ ಹೊತ್ತಿಗಿಲ್ಲ, ಅವಾಗವಾಗ ಹಂಗೆ ಆತಿತ್ತು. ಹೆಂಗೆ ಆಸೆಕಿಗೆ ಅಂತ ಮಾಡ್ಕೊಂಡೆ ಮರ. ನನಗೇನು ಗೊತ್ತು ಹಿಂಗೆ ಅಂತ. ಏನು ಸಾಯೋದು ಹೇಳಿ ಅಂತಕ ನನ್ನ ಗಿರಾಚಾರ ಯಾರ ಕಣ್ಣಲ್ಲಿತ್ತೋ ಬಾಯಲ್ಲಿತ್ತೋ. ಆದರೂ ನಂಗೆ ಈ ತಲೆ ಬಿಸಿ ಅಂದರೆ ಭಾರತಕ್ಕ ಮಾತ್ರಲ್ಲೇ ಹೆಂಗಾರು ಕಮ್ಮಿ ಮಾಡ್ತಿದ್ದೆ. ನಾನು ಅಪೆಂಡಿಕ್ಸ್ ಇದ್ದವ್ರಿಗೆಲ್ಲ ಕೇಳಿ ಸುಮಾರು ಜನಕ್ಕೆ ಮಾತ್ರಲ್ಲೇ ಕಮ್ಮಿ ಆಗ್ತದಂತೆ. ಹಾಗೆ ಮಾಡಿದ್ರೆ ಆತಿತ್ತು. ಈಗ ಆಫೀಸನ್ನು ಅಂತ ಕೂತ್ರೆ ಇನ್ನು ದುಡ್ಡು ಸ್ವಲ್ಪ ಬೇಕಂದ್ರೆ ಎಷ್ಟು ವರ್ಷ ಬೇಕೇನೋ ನಂಗೆ ಅದನ್ನು ತೀರ್ಸೋಕ್ಕೆ. ಅದೊಂದಾತ. ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಇರ್ಬೇಕಲ್ಲ ಮರ. ನಾ ಕೆಲಸ ಮಾಡಿದೆ ಮನೇಲಿ ಕೂತ್ರೆ ಜೀವನ ಹೆಂಗಾಗ್ಬೇಕು ನೋಡೋಣ ಹೇಳಿ. ಹೆಂಗಾರು ಮಾಡೊಂಚೂರು ಡಾಕ್ಟ್ರಿಗೆ ಹೇಳಿದರೆ ಆಪರೇಷನ್ ಬೇಡ, ಮಾತ್ರಲ್ಲೇ ಕಮ್ಮಿ ಆಗ್ತದ ನೋಡಿ ಅಂತ. ಕೆಲಸ ಆಯ್ತು. ರಘುವೀರಯ್ಯ ಬಂದ್ರಲ್ಲ, ಸಾವುಕಾರ ಮಕ್ಕಳು ಇವ್ರ ಹತ್ರ ದುಡ್ಡು ಭಾಳ ಅದೆ ಅಂತೇಳಿ ಮಾಡಕ್ಕೆ ನೋಡ್ತಾರೆ. ಹೆಂಗಾರು ಒಂಚೂರು ಹೇಳಿ ಭಾರತಕ್ಕ ಹಿಂಗಂತ. ನನ್ನ ಹತ್ರ ಬಯಸ್ಕಿ ಬೇಡ ಪ್ರೇಮ. ನೀನು ಏನು ದುಡ್ಡು ಕಂಡಾಳು ನೀನೇ ಸಯ್ಯೇನು, ಜೀವಕ್ಕಿಂತ ಹೆಚ್ಚು ಬಂತ ಗೊತ್ತಿರ್ತದೆ ಯಾರಿಗೆ ಏನು ಮಾಡ್ಬೇಕಂತ. ಹಂಗೆ ಮಾದ್ರಲ್ಲಿ ಕಡಿಮೆ ಆಗೋದಾಗಿ ಡಾಕ್ಟ್ರ್ ಮಾದ್ರಿನೇ ತಗ ಅಂತ ಹೇಳ್ತಿರಲ್ಲ, ಆಫೀಸನ್ನ ಆಗ್ಬೇಕಂತ ಅಂತ ಕೇಳ್ತಿದ್ರ. ಇವನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡ. ದುಡಿಯೋದೊಂದಿನ ಕಳಿಯೋದೊಂದಿನ. ಏನು ದುಡಿಮೆ ಮಾಡೋಕ್ಕಾಗಲ್ಲ ನಿಂಗೇನ. ದೇವ್ರಂಗೆ ಸಹಕಾರದಾರೆ, ಎಲ್ಲ ಅವರೇ ಹಾಕ್ತೀನಿ ಅಂತ ಹೇಳಿರಂತೆ. ನೀ ತಲೆ ಕೆಡ್ಸ್ಕಿಬೇಡ. ಅವ್ರು ಹಾಕ್ತಾರೆ ಅಂತ ನಾನು ಸುಮ್ಮನೆ ತಗೊಂಡು ಕೂತ್ಕೊಳಕ್ಕಾಗ್ತದನ್ ಭಾರತಕ್ಕ. ಕೆಲಸ ಮಾಡೇ ತೀರಿಸ್ಬೇಕು, ಕೆಲಸ ಮಾಡೇ ತೀರಿಸ್ತೀನಿ. ನಂಗೊಂದು ಎಂಥ ಕೀ ಥರ ಬಂದುಬಿಡ್ತು ದೇವ್ರೆ. ನೋಡಲಿ, ಬಾಯಿಗಿನ ಮಾತು ಬಾಯಲ್ಲೇ ಅದೆ. ಅದು ಯತೆನ ಇಟ್ಕೋಬೇಡ ನೀನು, ಎಲ್ಲ ಸರಿ ಆಗ್ತದೆ ಅಂತ ಹೇಳ್ತೀನಿ. ಮತ್ತೆ ಹಿಂಗೆ ಮಾಡ್ತೀಯಲ್ಲ, ಹಿಂಗೆಲ್ಲ ಭಾಳ ಯತೆ ಮಾಡ್ತಿದ್ರೆ ಆಪರೇಷನ್ ಮಾಡೋದು ತಡ ಆಗ್ತದಂತೆ ಗೊತ್ತಾನ. ಇನ್ನೇನು ಹಬ್ಬ ಅಂತ ಹಬ್ಬದ ಬೆಳಗ್ಗೆನೇ ಆಗ್ತದೆ ಕಡಿಕೆ. ಪುಣ್ಯಕ ಡಾಕ್ಟ್ರು ಏನೋ ಒಂದು ಒಪ್ಪಿ ಇಲ್ಲೇ ಇದು ಮಾಡೋದಕ್ಕೆ ಬದುಕಿಂಡೆ ನೀನು ಗೊತ್ತಾನ. ಏನು ಮರ ಎಂಥದ್ದು ಮುಳ್ಕೊಂಡಿದ್ರೆ ಮನೇಲಿ ಆಗ್ಬೇಕಲ್ಲ ಹೇಳಿ, ದಿನ ಹೋಗ್ಬೇಕಲ್ಲ. ಒಬ್ಬಂತೂ ಅಲ್ಲದಾನೆ ಇವು. ಭರತಕ್ಕ ಬಾಲೆಲ್ಲ ಅದನ್ರಿ. ನಾ ಹೊಳ್ಳೆಷ್ಟೊತ್ತಿಗಳು ನಿಂತಿದ್ದಂಗೆ ಕಾಣ್ತಿತ್ತು. ಎಲ್ಲದನವೀಗ ಏನಾಗಲಿಲ್ಲ, ಗನಾಗದನವ. ರಮ್ಯ ಬಿಟ್ಕೊಂಡದಂತೆ. ಈಗ ನಾಗಪ್ಪ ಜೊತೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂತಿದ್ನಂತೆ. ಈಗ ರಘುವೀರಣ್ಣೆ ಜೋರು ಮಾಡಿ ನಾನು ಕಳಿಸ್ತೀನಿ, ರಮ್ಯ ಮನೇಲದೆ ಅದು ಬಿಟ್ಕೋತದೆ ಅಂತ ಹೇಳಿ ಕಳ್ಸಾರಂತೆ. ನೀ ನೋಡ್ಕಿದ್ದಕ್ಕಿಂತ ಗನಾಗ ನೋಡ್ಕಿತ್ತದ ಆ ಮಗು. ಸುಮ್ಮನೆ ಅವನ ಯತೆನೇ ಬಿಟ್ಟುಬಿಡು. ಹಂಗಾರೆ ಈಗ ಆಪರೇಷನ್ನೇ ಮಾಡೋದು ಅಂಥೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಡೇ ಬಿಟ್ಟಿರಿ ಅಲ್ಲ. ಏನು ಹುಡುಗಾಟಿ ಏನು ಭಾರತಕ್ಕ. ಮನೇಲಿ ಕೆಲಸ ಯಾರು ಮಾಡ್ತಾರೆ? ಒಂಥತ್ತು ಗಂಜಿನಾರು ಬೇಸ್ ಹಾಕ್ಬೇಕಲ್ಲ, ಯಾರು ಬೇಸ್ ಹಾಕ್ತಾರೆ? ಅಲ್ಲ ಪುಣಾತ್ಗಿತ್ತಿ, ಹಿಂದೆ ಮುಂದೆ ಯಾರೂ ಇಲ್ಲದೆ ಒಬ್ಬರೇ ಇರೋರೆ ಹಿಂಗಿದ್ದೆಲ್ಲ ಕಾಯಿಲೆ ಕಸಾಲೆ ಬಂದಾಗ ಆಪರೇಷನ್ ಮಾಡ್ಕೊಂಡು ಹೆಂಗೆ ಇದು ಮಾಡ್ತಾರೆ. ಅವರೆಲ್ಲ ಘಟನೆ ಆಗಲ್ಲನೆ. ನಿಂಗೆ ದೇವಸತ್ತೆಯಿಂದ ಗಂಡ ಅದಾನೆ. ಬಾಬಾ ಏನೋ ಒಂದು ಬಬ್ಬೆ ಹೊಡಿತಿದ್ದ ನೋಡು, ಇಂಥ ಥರ ಅಂತ ಇಲ್ಲದೆ ಭಾಳ ಮರಗಪ್ಪೆ ಮನಸ್ಸೆ ಅಂತ ಮಾಡ್ಕೊಂಡಿದ್ದೆ. ಯಾರಿಗೇ ಆಗಲಿ ಮನುಷ್ಯರಿಗೆ, ಈಗ ನಮ್ಮರು ಅನ್ನೋರೊಬ್ಬರಿಗೆ ಹಿಂಗೆ ಇಲ್ಲೇ ಆನೇ ಆಗಿಬಿಡ್ತಾರೇನೋ ಅನ್ನಿಸ್ದಾಗ ಮಾತ್ರ ಭಾಳ ಹೆದರಿಕತ್ತದೆ. ಅವ ಮಾಡ್ತಾನೆ, ಏನು ಬೇಕಾದ್ರೆ ಕೆಲಸ ಮಾಡಿಕೊಡ್ತಾನೆ. ನಿನ್ನ ತಲೆ ಬಿಸಿ ಮಾಡ್ಕಿಬೇಡ. ಇಲ್ಲ ಭಾರತಕ್ಕ, ಎಂಥದ್ದು ಬರಲ್ಲ. ಬೂದಿ ಗುಡ್ಸ್ ಬೆಂಕಿ ಉಲ್ಟಕ್ಕೂ ಬರಲ್ಲ ಅವ್ರಿಗೆ ಗೊತ್ತಾನ. ಚಾರಿ ಎದ್ದಿದ್ರೆ ನಾ ಹೆದರ್ತಿರ್ಲ.
ಅತ್ಲಾಗ ಅವ್ರು ರಜಕ್ಕೆ ಬಂದಾಗಲೇ ಆಪರೇಷನ್ ಮಾಡಿಸ್ಕಿಬೋದಿತ್ತೇನು. ನೀನೇ ದೊಡ್ಡ ಆಗಟ್ರ ಅಲ್ಲ, ಅಷ್ಟು ರೀತಿ ಹೇಳ್ತಾ ಇದಾರಂತೆ ಅರ್ಜೆಂಟ್ ಆಗ್ಬೇಕು ಅಂತೇಳಿ ಬೇರೆ ಯಾರದ್ದು ಸ್ವಲ್ಪ ಇದಿದ್ದಾರನ್ನ ಹಿಂದಕ್ಕೆ ಹಾಕಿ ಈಗ ನಿಂದೆ ಫಸ್ಟ್ ಮಾಡೋಣ ಅಂತ ಅದಾರಂತೆ, ಗೊತ್ತಾನ? ಸುಮ್ಮನೆ ಇದ್ದು ಬಿಡ. ಆ ಹುಡುಗಗೊಂದು ಹೇಳಿ ಅವನ್ನ ತಲೆ ಕೆಡ್ಸೋದು ಬೇಡ. ಏನು ಬರತಕ್ಕ, ನಾ ಮನೆನೇ ಕೊಟ್ಬಾರ್ದಿತ್ರಿ. ಮನೆ ಕೊಟ್ಟಿದ್ದೇ ಆಗಲೇನು, ಹಾದಿ ಬದಿ ಮನೆಯಲ್ಲ. ಈ ಮನೆ ಹತ್ರನೇ ಇದ್ದಿದ್ರೆ ಗಂಜೆ ನೀರ ಕೊಂಡ್ಕೊಂಡಾಗ ನಾ ನಿಮ್ಮದೇಲಿದ್ದೆ. ಬೇಡ ಬಿಡಿ, ಮಾತಾಡ್ದಂಗೆ ಸುಸ್ತಾದಂಗೆ ಆತಾದೆ. ಮನೆ ಕೊಟ್ಟಿದ್ದಕ್ಕೂ ಏನಾಗಲ್ಲ, ಎಂತ ಮಾಡಿದ್ದಕ್ಕೂ ಏನಾಗಲ್ಲ. ಹಾಗೆ ಎಂತ ದೊಡ್ಡ ದೊಡ್ಡ ಅರಮನೆ ಹಂಗೆ ಮನೆ ಎಲ್ಲ ಕಟ್ಕೊಂಡಾರ, ಅದರೊಳಗೆ ಇಲ್ಲ ಜೀವನ ಮಾಡಲ್ಲ. ನೀವು ತಿಳ್ಕೊಂಡಿದ್ದು ಅಮ್ಮ ಆರೋಗ್ಯ ಕೈಯಾರ ಹಾಳು ಮಾಡ್ಕೊಂಡ್ರೆ ಯಾರೆಂತ ಮಾಡೋಕ್ಕಾಗ್ತದೆ? ಕಣ್ಣು ಇಲ್ಲ, ಬಾಯಿ ಇಲ್ಲ. ಸಣ್ಣ ಕೊಂಚೂರು ಇದು ಹೊಟ್ಟೆನೋ ಬಂದಾಗಲೇ ಬಂದು ತೋರಿಸ್ಕೊಬಿಟ್ಟಿದ್ರೆ ನೀ ಹೇಳ್ದಂಗೆ ಈಗ ಮಾತ್ರಲ್ಲೇ ಕಮ್ಮಿ ಆಗ್ತಿತ್ತು. ಡಾಕ್ಟ್ರು ಅದೇ ಹೇಳ್ತಾರಪ್ಪ, ಭಾಳ ಹೊಟ್ಟೆ ನೋವು ಬರಬೇಕಿತ್ತು ಇವ್ರಿಗೆ, ಯಾಕೆ ಅದು ಗೊತ್ತಾಗಲ್ಲ ಅಂತ. ಇನ್ನೊಂದು ಜಾತಿ ಕೆಲಸ ಮಾಡೋದನ್ನೇ ನೋಡಿದೆ. ಹೀಗೆ ನೋಡಿದ್ರೆ ಮತ್ತೆ ಮಾತ್ರೆಲಿ ಕಡಿಮೆ ಆಗ್ತದೆ ಏನೋ, 4 ದಿನ ಬಿಟ್ಟು ಆಪರೇಷನ್ ಅವೆಲ್ಲ ಬಿಟ್ಟುಬಿಡು. ಮನೇಲಿ ಹೆಂಗಾಗ್ತದೆ ಊಟ ತಿಂಡಿ ಅದೆಲ್ಲ ಯಾಯತನೂ ಬೇಡ. ಏನು ನಮ್ಮೂರು ಅಷ್ಟೇನು ಹಾಳಾಗಿ ಹೋಗ್ಲ. ಈಗ ನಾವೆಲ್ಲ ಏನು ಸತ್ತೋಗಿ ಮನೆ ನೋಡ್ಬೋದು ಹೆಂಗೆ ಅಂತ. ಸುಮ್ಮನೆ ಇರು, ಅವನ್ನೆಲ್ಲ ತಲೆಯಿಂದ ತೆಗೆದು ಹಾಕಿಬಿಡು.